ಸೊ ಬೆಳಗ್ಗೆಯಿಂದ ಸನಾತನ ಥೀಮ್ನ ಶೂಟ್ ಮಾಡಿದ್ವಿ. ಸೊ ಇವಾಗ ಇನ್ನೊಂದು ಔಟ್ಫಿಟ್ಟಲ್ಲಿ ಬಹಳ ಒಂದು ರಿಚ್ ಲೊಕೇಶನ್, ಅಂದರೆ ಒಂದು ಮೈಸೂರಿಗೆ ಒಂದು ಹೆಮ್ಮೆ ಈ ಜಾಗ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ವಿ. ಸೊ ಅದು ಯಾವ ಜಾಗ ಏನು ರಾಜೇಶ್ ಅವರೇ, ಯಾವ ಜಾಗಕ್ಕೆ ಹೋಗ್ತಾ ಇದೀವಿ? ಇದು ಪ್ಯಾಲೇಸ್ ಅಂತಾರೆ, ಬಟ್ ಮೈಸೂರು ಪ್ಯಾಲೇಸ್ ಅಲ್ಲ, ಗರುಡನ ಮನೆ. ಗರುಡನ ಮನೆ ಅದ್ ಯಾವ ಜಾಗ ಅಂತ ಇದೇನಿದು ಫುಲ್ ನೀರು. ಫೋಕಸ್ ಮಾಡ್ಬೇಕು. ಹಲವಾರು ಚಿತ್ರಗಳನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ಮೈಸೂರಿಗೆ ಬಹಳ ಹೆಮ್ಮೆ ಆದಂತ ಜಾಗ ಲಲಿತ್ ಮಹಲ್ ಪ್ಯಾಲೇಸು. ಸೊ ನೋಡಕ್ಕೆ ಒಂದು ಜಾಗ ಬಹಳ ಖುಷಿ ಆಗುತ್ತೆ ನಮಗೆ. ಜಾಗಕ್ಕೆ ರೀಚ್ ಆದ ತಕ್ಷಣ ಫುಲ್ಲು ಮಳೆ ಶುರು ಆಗ್ಬಿಟ್ಟಿದೆ. ಸೊ ದಿಸ್ ಇಸ್ ಲಲಿತ್ ಮಹಲ್ ಪ್ಯಾಲೇಸ್. ಇಲ್ಲಿ ಒಂದು ಬೇರೆ ಔಟ್ಫಿಟ್ ಅಲ್ಲಿ, ಅಂದ್ರೆ ಒಂಥರ ಬಾಹುಬಲಿಯಲ್ಲಿ ಒಂದು ಮೆಟರ್ನಿಟಿ ಅಂದ್ರೆ ಸೀಮಂತ ಶಾರ್ಟ್ ಹೆಂಗ್ ಬರುತ್ತೆ, ಅಲ್ಲಿ ಯಾವ ರೀತಿ ಅವರು ರೆಡಿ ಆಗಿದ್ರು ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಸೊ ದಟ್ ನಮ್ಮ ಕ್ಲೈಂಟು ಬಹಳ ಇಲ್ಲೇ ಶೂಟ್ ಮಾಡಬೇಕು ಅದೊಂದು ಹೆರಿಟೇಜ್ ಜಾಗದಲ್ಲಿ ಅಂತ ಹೇಳಿದಕ್ಕೆ ಇವತ್ತು ಲಲಿತ್ ಮಹಲ್ ಪ್ಯಾಲೇಸ್ ಬಂದಿದ್ದೀವಿ. ಹೆಂಗೆ ಶೂಟ್ ಮಾಡ್ತೀವಿ, ಔಟ್ಪುಟ್ ಹೆಂಗೆ ಬರುತ್ತೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಸೊ ಲಲಿತ್ ಮಹಲ್ ಒಳಗೆ ಬಂದಿದ್ದೀವಿ. ಹಿಂಗಿದೆ ನೋಡಿ ಜಾಗ, ಒಂದು ವಿಶಾಲವಾದ ಜಾಗ. ಆಗಿನ ಕಾಲದಲ್ಲಿ ಇಷ್ಟೊಂದು ಆರ್ಕಿಟೆಕ್ಚರು ಅಥವಾ ಶೈಲಿನೇ ಒಂದು ವಿಭಿನ್ನ. ಸೊ ಈ ಜಾಗದಲ್ಲಿ ಇವತ್ತು ಶೂಟ್ ಮಾಡ್ತಿರೋದೆ ಒಂಥರ ಖುಷಿಯಾದ ವಿಚಾರ ನಮಗೆ. ಸೊ ಇದೊಳಗಡೆ ಆಂಬಿಯನ್ಸು, ವಿಶೇಷವಾದ ಒಂದು ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವತ್ತಿನ ಶೂಟ್ನ ಶುರು ಮಾಡೋಣ ಬನ್ನಿ. ಸ್ಟಾರ್ಟೆಡ್ ಲಕ್ಸುರಿ ರೂಮಲ್ಲಿ ಇವತ್ತು ನಾವು ಶೂಟ್ ಮಾಡ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ ಟು ದ ಸ್ಪಾಟ್. ಕ್ಯಾಮ್ರಾ ಕಾಣಿಸ್ತೀಯಾ? ಆಕ್ಷನ್. ಸೊ ಇದು ಒಂದು ಲಕ್ಸುರಿಯಸ್ ರೂಮು, ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಇರೋವಂಥ ಲಕ್ಸುರಿಯಸ್ ರೂಮು. ಸೊ ಇಲ್ಲಿ ನಾವು ಇವತ್ತು ಶೂಟ್ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲ ಆ್ಯಂಟಿಕ್ ಮಿರರ್ಸ್ ಇದೆ. ಮಿರರಲ್ಲಿ ಯಾವ್ಯಾವ ರಾಜ್ಕುಮಾರ ಯಾವ್ಯಾವ ರಾಣಿ ರೆಡಿ ಮಾಡ್ಕೋತಿದ್ರೋ ಗೊತ್ತಿಲ್ಲ. ಇದೊಂದು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಕ್ಲೋಸು ಮಾಡ್ಬೋದು, ಕ್ಲೋಸು ಮಾಡ್ಬೋದು, ಓಪನ್ನು ಮಾಡ್ಬೋದು. ಸೊ
ಸೊ ದಿಸ್ ಇಸ್ ದ ಮಿರರ್. ನೋಡಿ ಕೌಚ್ ಹೆಂಗಿದೆ. ಅದು ನಮ್ಮ ಸೆಕೆಂಡ್ ಥೀಮ್ ಬಂದು ರಾಯಲ್ ಥೀಮ್ ಆಗಿತ್ತು, ಬಿಕಾಸ್ ಇವ್ರ ಚೈಲ್ಡ್ಹುಡ್ ಬಂದು ಮೈಸೂರು ಆಗಿತ್ತು. ಸೊ ಇದೂ ನ್ಯೂ ಕಾನ್ಸೆಪ್ಟ್ ವಿಕ್ರಮ್ ಅವ್ರ ಜೊತೆ ಮಾತಾಡಿಕೊಂಡು ಕ್ರಿಯೇಟ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು ಆಸ್ ಆಫ್ ನೌ ಅಲ್ಲಿ ಚಿಕ್ಕ ಸ್ಕ್ರೀನಲ್ಲಿ ನೋಡೋಕ್ಕೆ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಅಗೇನ್ ಟು ಸಿ ದ್ಯಾಟ್ ಫೈನಲ್ ಔಟ್ಪುಟ್ಟು ಒನ್ಸ್ ಆ ಬಿಟ್ ಎಲ್ಲ ಮರ್ಜ್ ಮಾಡಿ ಬಂದಾಗ ಹೆಂಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಅಂತೂ ತುಂಬ ಇದೆ. ಆ್ಯಂಡ್ ಅನ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಬಿದ್ದೀನಿ. ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ರಾಯಲ್ ಥೀಮ್ ಅಂತ ಬಂದಾಗ ನನಗೆ ಪರ್ಸ್ನಲಿ ಐ ಲೈಕ್ ದೇವಸೇನಾ ಕ್ಯಾರೆಕ್ಟರು. ಸೊ ಆ ಕ್ಯಾರೆಕ್ಟರ್ ತುಂಬ ಪವರ್ಫುಲ್ ಅಂತ ಅನಿಸುತ್ತೆ. ಆ್ಯಂಡ್ ಎವ್ರಿ ಗರ್ಲ್ ಹೂ ಡಿಸೈಡ್ಸ್ ಟು ಗಿವ್ ಬರ್ತ್ ಈಸ್ ಮೋರ್ ಲೈಕ್ ಅ ವಾರಿಯರ್ ಆ್ಯಕ್ಚುಲಿ ನನ್ನ ಪ್ರಕಾರ. ಬಿಕಾಸ್ ಆ ಪೇನ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅವ್ರಿಗೆ ಗೊತ್ತಿದ್ದೂ ಸ್ಟಿಲ್ ಶಿ ಟೇಕ್ಸ್ ಅ ಡಿಸಿಷನ್ ಟು go through that. So she's a warrior. Every woman, every mother is a warrior. So ಆ ಕಾನ್ಸೆಪ್ಟ್ ಅಲ್ಲಿ ದೇವಸೇನಾ ಕಾಸ್ಟ್ಯೂಮ್ ಬರಬೇಕು ಅಂತ. ಆ್ಯಂಡ್ ಇನ್ನೊಂದು ರಾಯಲ್ ಟಚ್ ಕೊಡಬೇಕು ಅಂದರೆ ಮೈಸೂರ್ದು ಅಂತ ಬಂದಾಗ ಮೈಸೂರು ರಾಜರು ಅವ್ರ ಕಡೆಯಿಂದ ಇನ್ಸ್ಪೈರ್ ಆಗಿ ಇವ್ರದ್ದು ಕಾಸ್ಟ್ಯೂಮ್ನ ಡಿಸೈನ್ ಮಾಡಿ ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಹೋಪ್ ಇಟ್ ಇಸ್ ಲುಕಿಂಗ್ ಗುಡ್.